ಸುದ್ದಿಗೋಷ್ಠಿಯ ನಂತರದಲ್ಲಿ ಗೃಹ ಕಚೇರಿಯಿಂದ ಸಿಎಂ ಸಿದ್ದರಾಮಯ್ಯ ಹೊರಟಿದ್ದಾರೆ. ಒಂದು ಮಾತಿಗಾಗಿ ಜನ ಕಾಯ್ತಾ ಇದ್ರು. ಏನಾಗಿತ್ತು? ಹೈಕಮಾಂಡ್ ಜೊತೆ ಭೇಟಿಯಾದಂತ ಸಂದರ್ಭ, ಹೈಕಮಾಂಡ್ ಈ ರಾಜೀನಾಮೆ ಪ್ರಸ್ತಾಪವನ್ನ ಮಾಡಿದಾದ್ರೂ ಹೇಗೆ, ಏನ್ ಹೇಳಿದ್ರು ಅಂತ. ಅದಕ್ಕೆ ಇವತ್ತು ಸಿಎಂ ಸಿದ್ದರಾಮಯ್ಯ ಉತ್ತರವನ್ನ ಕೊಟ್ಟಿದ್ದಾರೆ. ರಾಜ್ಯಸಭೆಗೆ ಹೋಗಿ ಅಂತ ಹೇಳಿದ್ರು. ನಾನು ಬಹಳ ಗೌರವದಿಂದ ನಯವಾಗಿ, ನನಗೆ ಅದರಲ್ಲಿ ಆಸಕ್ತಿ ಇಲ್ಲ, ರಾಷ್ಟ್ರ ರಾಜಕಾರಣದಲ್ಲಿ ಆಸಕ್ತಿ ಇಲ್ಲ, ನಾನು ಇಲ್ಲೇನೇ ಇರ್ತೀನಿ ಅಂತ ಹೇಳಿದ್ದೀನಿ ಅಂತ. ಹಾಗೆ ಹೈಕಮಾಂಡ್ ನಿಂದ ಯಾವುದೇ ಒತ್ತಡ ಕೂಡ ಇರಲಿಲ್ಲ, ನಾನು ಸ್ವಯಂ ಪ್ರೇರಿತವಾಗಿ ರಾಜೀನಾಮೆಯನ್ನ ಕೊಟ್ಟಿದ್ದು ಅಂತ ಸಿಎಂ ಸಿದ್ದರಾಮಯ್ಯ ಒತ್ತಿ ಹೇಳಿದ್ದಾರೆ. ವಿದಾಯದ ಭಾಷಣವನ್ನ ಮಾಡಿದ್ದಾರೆ. ರಾಜೀನಾಮೆಯ ಬಳಿಕ ವಿದಾಯದ ಸುದ್ದಿಗೋಷ್ಠಿ ಇದು. ನಡುವೆ ಭಾವುಕರಾದ್ರು, ಗದ್ಗರಿತರಾಗಿ ಮಾತನಾಡಿದ್ದಾರೆ ಸಿದ್ದು. ಮೌನವಾಗಿದ್ರು. ಕೆಲವೊಂದು ಸಂದರ್ಭದಲ್ಲಿ ಬಹುಶಃ ಮಾತನ್ನ ಮುಂದುವರಿಸಿದ್ರೆ ಇನ್ನಷ್ಟು ಭಾವುಕರಾಗ್ತೀವಿ ಅಂತಾನೋ ಏನು. ಸಿಎಂ ಸಿದ್ದರಾಮಯ್ಯನವರು ಅಲ್ಲಲ್ಲಿ ಮಾತನ್ನ ನಿಲ್ಲಿಸಿ ಮಾತನಾಡ್ತಾ ಇದ್ರು. ಭಾವುಕರಾಗಿರೋದು ಕಂಡು ಬಂತು. ಹಾಗೆ ಅವರು ಚಿಕ್ಕದಾಗಿ ಎಲ್ಲಿಂದ ಪ್ರಾರಂಭ ಮಾಡಿದೆ ನಾನು ರಾಜಕೀಯವನ್ನ, ರಾಜಕೀಯ ಜರ್ನಿ ಹೇಗೆ ಪ್ರಾರಂಭ ಆಯಿತು ಅನ್ನೋದನ್ನ ಚುಟುಕಾಗಿ ಹೇಳಿದ್ರು ನಡುವೆನೆ. ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ರಾಜ್ಯಭಾರ ಅಂತ್ಯವಾಗಿದೆ. ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ ಸಿದ್ದರಾಮಯ್ಯ. 3 ವರ್ಷಗಳ ಸಿದ್ದರಾಮಯ್ಯ ಸಿಎಂ ಆಡಳಿತ ಅಂತ್ಯವಾಗಿದೆ. ಮುಖ್ಯಮಂತ್ರಿ ಸ್ಥಾನಕ್ಕೆ ಕೈಪಡೆ ಹುಲಿಯ ವಿದಾಯ ಹೇಳಿದ್ದಾರೆ. ಮುಖ್ಯಮಂತ್ರಿ ಪದವಿಯನ್ನೇ ತ್ಯಾಗ ಮಾಡಿದ್ದಾರೆ ಸಿದ್ದರಾಮಯ್ಯ. ಡಿಕೆಶಿಗೆ ಸಂಪೂರ್ಣ ಬೆಂಬಲ ನೀಡಿ ಸಿದ್ದು ರಾಜೀನಾಮೆಯನ್ನ ನೀಡಿದ್ದಾರೆ. ಕೊನೆಗೂ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಆಡಳಿತ ಅಂತ್ಯವಾಗಿದೆ. ಸತತ 8 ವರ್ಷ, ಅಂದ್ರೆ 2013ರಲ್ಲಿ 5 ವರ್ಷ ಕಂಪ್ಲೀಟ್ ಮಾಡಿದ್ರು. ಈಗ 2023ರಲ್ಲಿ 3 ವರ್ಷ ಕಂಪ್ಲೀಟ್ ಮಾಡಿದ್ದಾರೆ. ಮೊನ್ನೆ ಸಾಧನಾ ಸಮಾವೇಶವನ್ನ ಕೂಡ ಮಾಡಿದ್ರು. ಅದಾದ ನಂತರದಲ್ಲಿ ಇವತ್ತು ಸಿದ್ದರಾಮಯ್ಯ ಅವರು ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ಆದರೆ ಇನ್ನೂ ಅಂಗೀಕಾರ ಆಗೋದು ಬಾಕಿ ಇದೆ, ರಾಜ್ಯಪಾಲರು ಬರಬೇಕು. ಇವತ್ತು ನಡೆದಂತಹ ಸುದ್ದಿಗೋಷ್ಠಿಯಲ್ಲಿ ಸಿದ್ದರಾಮಯ್ಯ ಅವರು ಒಂದಷ್ಟು ಮಾತುಗಳನ್ನಾಡಿದ್ರು ರಾಜಕೀಯ ಜೀವನದ ಕುರಿತಂತೆ. ಅವರು ಯಾವ ರೀತಿ ರಾಜಕೀಯಕ್ಕೆ ಎಂಟ್ರಿ ಆದ್ರು, ಜೊತೆಗೆ ರಾಜ್ಯದ ಜನರಿಗೆ ಯಾವೆಲ್ಲ ಯೋಜನೆಗಳನ್ನ ತಂದ್ರು, ಯಾವ ರೀತಿ ರಾಜಕೀಯವನ್ನ ನಡೆಸಿದ್ರು. ಅವ್ರು ಹೇಳ್ತಾ ಇದ್ರು, ನಾನು ರಾಜಕಾರಣಿ, ಸಂವಿಧಾನ ಅನ್ನೋದು ನನಗೆ ಧರ್ಮ, ಜೊತೆಗೆ ಮತದಾರರು ನಮ್ಮ ಅಭಿಮಾನಿ ದೇವರುಗಳು ಅನ್ನುವಂಥ ಮಾತುಗಳನ್ನು ಹೇಳಿದ್ರು.
ನೋಡಿ, ಗೃಹ ಕಚೇರಿ ಕೃಷ್ಣದ ನೇರ ದೃಶ್ಯಗಳನ್ನ ನಾವು ಗಮನಿಸ್ತಾ ಇದ್ದೀವಿ. ಸಿಎಂ ಸಿದ್ದರಾಮಯ್ಯನವ್ರ ನಂತರದಲ್ಲಿ ಪಕ್ಕದಲ್ಲೇ ಕುಳಿತಂತ ಡಿಸಿಎಂ ಏನಾದ್ರೂ ಮಾತನಾಡ್ತಾರ ಅನ್ನುವಂತ ನಿರೀಕ್ಷೆ ಇತ್ತು. ಇಲ್ಲ, ಸಿಎಂ ಮಾತು ಮುಗಿಸಿದವರೇ ಒಂದೆರಡು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟರು, ಹಾಗೆ ಎದ್ದು ನಿಂತರು. ಜೊತೆಗಿದ್ದಂತ ಡಿಸಿಎಂ ಹಾಗೆ ಸಚಿವರುಗಳು, ಶಾಸಕರುಗಳು ಎಲ್ಲರೂ ಕೂಡ ಹೊರಟು ನಿಂತಿದ್ದಾರೆ. ಇದು ಹೊರಭಾಗದ ದೃಶ್ಯಗಳನ್ನ ನಾವು ಗಮನಿಸ್ತಾ ಇದ್ದೀವಿ. ಇವತ್ತು ಸಿಎಂ ಸಿದ್ದರಾಮಯ್ಯನವ್ರು ಏನ್ ಮಾತನಾಡ್ತಾನೆ ಅನ್ನೋದ್ರ ಬಗ್ಗೆ ಎಲ್ಲರ ಚಿತ್ತ ಇತ್ತು, ಇಡೀ ರಾಜ್ಯದ ಚಿತ್ತ ಇತ್ತು. ಇನ್ಫ್ಯಾಕ್ಟ್ ಸಿದ್ದರಾಮಯ್ಯನವರ ಅಭಿಮಾನಿಗಳು ಕೂಡ ವೇಟ್ ಮಾಡ್ತಾ ಇದ್ರು. ಯಾಕೆಂತ ಹೇಳಿದ್ರೆ ಅವ್ರ ಮನೆ ಹತ್ರ ಜಮಾಯಿಸ್ತಾ ಇದ್ದಂತ ಜನಕ್ಕೆ ಈ ಉತ್ತರ ಬೇಕಿತ್ತು. ಹೈಕಮಾಂಡ್ ಏನ್ ಹೇಳಿದ್ರು, ಇದು ಸ್ವಯಂ ಪ್ರೇರಿತವಾಗಿ ಸಿಎಂ ಅವ್ರು ಕೊಟ್ಟಿರುವಂತ ರಾಜೀನಾಮೆನ ಅಥವಾ ಹೈಕಮಾಂಡ್ ನಿಂದ ಏನಾದ್ರೂ ಒತ್ತಡ ಇತ್ತಾ? ಇದಕ್ಕೆ ಸಿಎಂ ಉತ್ತರಕ್ಕಾಗಿ ಕಾಯ್ತಾ ಇದ್ದಂತ ಜನರಿಗೆ ಇವತ್ತು ಉತ್ತರ ಸಿಕ್ಕಿದೆ.